ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೊಸ ತಿರುವು ಈ ಪ್ರಕರಣಕ್ಕೆ ಸಿಗ್ತಾ ಇದೆ. ಅದೇ ಬಿಜೆಪಿ ಕಾರ್ಯಕರ್ತೆಯ 3 ವರ್ಷದ ಹಳೆಯ ವಿಡಿಯೋವೊಂದು ಈಗ ವೈರಲ್ ಆಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಮೃಗಿಯ ವರ್ತನೆಯ ವಿಡಿಯೋ ವೈರಲ್. ವಿದ್ಯಾನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಿಂದ ವಿಡಿಯೋವನ್ನು ರಿಲೀಸ್ ಮಾಡಲಾಗಿದೆ. ಸುಜಾತಾ ಹಂಡಿಯ ಕರಾಳ ಮುಖ ಈ ವಿಡಿಯೋದಲ್ಲಿ ಬಯಲಾಗಿದೆ. ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ಇವರೇನೇ ಪೊಲೀಸರು ನನ್ನ ಮೇಲೆ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ರು ಅನ್ನುವಂತಹ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಈಗ 3 ವರ್ಷದ ಹಿಂದೆ ಇವರು ವ್ಯಕ್ತಿಯೊಬ್ಬನಿಗೆ ಥಳಿಸಿದಂತಹ ವಿಡಿಯೋ ವೈರಲ್ ಆಗಿದೆ. ಅವರು ಮಾಡಿರುವಂಥ ವಿಡಿಯೋ ಅವರೇ ಹರಿಬಿಟ್ಟು ನಮಗೆ ಸಿಕ್ಕಿರುವಂಥದ್ದು ಸತ್ಯ. ಇವತ್ತು ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ನಿಯೋಗನ ತಗೊಂಡು ಪೊಲೀಸ್ ಆಯುಕ್ತರಿಗೆ ಭೇಟಿ ಆಗ್ತಾ ಇದ್ದೀವಿ. ಅದರಲ್ಲಿ ಏನಿದೆ ಸತ್ಯಾಸತ್ಯತೆ ನೀವು ಹುಡುಕಿ ತನಿಖೆ ಮಾಡಿರಿ ಅಂತ ನಾವು ಪೊಲೀಸರಿಗೆ ಕೇಳ್ಕೊತೀವಿ. ಈಗ ವಿಡಿಯೋ ಬಿಡುಗಡೆ ಮಾಡಿದ ಉದ್ದೇಶ ಮತ್ತು ಈಗ ಏನಾಗಬೇಕಂತ ಸರ್? ವಿಡಿಯೋ ಬಿಡುಗಡೆ ಮಾಡಿರುವಂಥ ಉದ್ದೇಶ ಮಹೇಶ್ ಟೆಂಗಿಕೆ ಅವರ ಟೂಲ್ ಕಿಟ್ ವಿಫಲವಾಗಲಿ, ಹುಬ್ಬಳ್ಳಿ ಶಾಂತಿ ಇರಲಿ ಅನ್ನುವಂಥ ದೃಷ್ಟಿಯಿಂದ ಆ ವಿಡಿಯೋನ ನಾವು ಬಿಡುಗಡೆ ಮಾಡಿದ್ದೀವಿ. ಮತ್ತೊಮ್ಮೆ ಮಗದೊಮ್ಮೆ BJP ಅವ್ರು ಕೇಳ್ಕೊತೀನಿ, ಹುಬ್ಬಳ್ಳಿಗೆ ಬರಬೇಡ್ರಿ, ಹುಬ್ಬಳ್ಳಿನ ನೀವು ನಿಮ್ಮ ಟೂಲ್ ಕಿಟ್ ಮಾಡಬೇಡ್ರಿ ಅಂತ ನಾನು ಕೇಳ್ಕೊತೀನಿ. ಎಸ್, ಇದೊಂದು ರಜತ್ ಒಳಗಟ್ಟು ಮಾಡೋರ ಮಾತುಗಳು. ಇನ್ನು ಜಿಲ್ಲಾಧ್ಯಕ್ಷ ಇದ್ದಾರೆ, ನಿಮ್ಮ ಕಾಂಗ್ರೆಸ್ ಸದಸ್ಯ ಮೇಲೆ ಬಂಧನ ಆಗಿತ್ತು, ಅವರನ್ನು ಈಗ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಇದು ಈ ಟಾರ್ಗೆಟ್ ಆಯಿತಾ? BJP ಅವರು ಟಾರ್ಗೆಟ್ ಮಾಡಿ ನೋಡ್ರಿ, BJP ಅವರ ಈಗ ಬಿಹಾರ ಚುನಾವಣೆ ಆದ ನಂತರ ಅವರು ಒಂದು ಪಾಲಿಸಿನೂ ಅಲ್ಲಿ ಉಪಯೋಗಿಸಿ ಯಾವ ಥರ ಕಾಂಗ್ರೆಸ್ಗೆ ಮತ್ತು BJP ವಿರೋಧಿದಂಥ ಓಟನ್ನು ಕಟ್ ಮಾಡಿ ಅವ್ರು ರಾಜಕಾರಣಿ ಮಾಡಿ ಅಲ್ಲಿ ಸೀಟನ್ನು ಗೆಲ್ಲಿಸಿ ಅಧಿಕಾರಕ್ಕೆ ಬಂದ ಅಂತೇಳಿ ಒಂದು ಏನೋ ಅಲ್ಲಿ ಯೂಸ್ ಮಾಡಿ ಪೂರಾ ಅದೇ ಥರ ಬಿಹಾರ ಓಟ್ ಚೋರಿ ಏನಿತ್ತು ಪೂರಾ ದೇಶದಲ್ಲಿ ಮಾಡಕ್ಕೆ ಹೊಂಟಿದ್ದಾರೆ. ವಿಶೇಷವಾಗಿ ಈ 59 ವಾರ್ಡ್ ಸುವರ್ಣ ಕಲ್ಕುಂಟ್ಲ ನಮ್ಮ ಕಾಂಗ್ರೆಸ್ ಸದಸ್ಯನೇ ಇದ್ದಿಲ್ಲ, ಆ ವಾರ್ಡ್ನಲ್ಲಿ ಈಗಿಲ್ಲ, ಹಿಂದಿಂದ BJP ಅವ್ರ ಕಾರ್ಯಕರ್ತರದ್ದು BJP ನಾಯಕರು ಮಾತಾಡ್ತಾರೆ, ಅಲ್ಲಿ 2,000 ಓಟ್ ನಾವು ಕಟ್ ಮಾಡ್ತೀವಿ ಕಾಂಗ್ರೆಸ್ ಅಂತೇಳಿ. ಇವತ್ತು ವಿಡಿಯೋ ಬಿಡುಗಡೆ ಮಾಡಿದ್ರಲ್ಲ ಸರ್, ಅದ್ರ ಬಗ್ಗೆ ಆ ವಿಡಿಯೋ ಬಿಡುಗಡೆ ಆ ರಾಕ್ಷಸಿನಿ ಯಾವ ಥರ ಅದಾರ, ಒಂದು ಹೆಣ್ಮಕ್ಳು ಗೌರವ ಕೊಟ್ಟರು BJP ಅವ್ರು ಹೋರಾಟ ಮಾಡಲಿ, ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ, ಎಲ್ಲರೂ ಕೊಡ್ತಾರೆ. ಆದ್ರೆ ಇಂಥ ರಾಕ್ಷಸದಿಂದ ಅಂತ ಸುಜಾತ ಹಂಡಿ ಬಗ್ಗೆ BJP ಹೋರಾಟ ಮಾಡ್ತಾರೆ. ಜನಕ್ಕೆ ಏನು ಮೆಸೇಜ್ ಕೊಡ್ತಾರೆ, ಏನು ಸಂದೇಶ ಕೊಡಕ್ಕೆ ಹೊಂಟಿದ್ದಾರೆ, ಅದಕ್ಕೆ ಜನಕ್ಕೆ ಇವ್ರ ಚರಿತ್ರವನ್ನು ತರಿಸಲಿಕ್ಕೆ ಇಂಥದ್ದು ವಿಡಿಯೋವನ್ನು ಇವತ್ತು ಬಿಡುಗಡೆ ಮಾಡೀವಿ. ಅನೇಕ ಇದು ಬಿಜೆಪಿ ಕಾರ್ಯಕರ್ತೆಯ 3 ವರ್ಷದ ಹಿಂದಿನ ವಿಡಿಯೋವನ್ನು ರಿಲೀಸ್ ಮಾಡಿ ಕಾಂಗ್ರೆಸ್ ಮುಖಂಡರುಗಳು ಆಡ್ತಾ ಇರುವಂತಹ ಮಾತು. ಇವತ್ತು ಬಿಜೆಪಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗ್ತಾ ಇತ್ತು, ಅದಕ್ಕೂ ಮೊದಲೇ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಬಟ್ ಪ್ರಶ್ನೆ ಇರುವಂಥದ್ದು, ಹುಬ್ಬಳ್ಳಿಯಲ್ಲಿ ನಿಜಕ್ಕೂ ಪೊಲೀಸರು ಇದಾರಾ ಇಲ್ವಾ ಅಂಥೇಳಿ. 3 ವರ್ಷದ ಹಿಂದೆ ವ್ಯಕ್ತಿಯೊಬ್ಬನನ್ನ ಕಟ್ಟಿ ದನಕು ಬಡ್ದಂಗೆ ಬಡ್ದು ಆತನ ಮೇಲೆ ಚಾಕು ಹಗ್ಗದಿಂದೆಲ್ಲ ಹಲ್ಲೆ ಮಾಡಿ ಇಷ್ಟು ದೊಡ್ಡದಾಗಿದ್ರು ಕೂಡ ಪೊಲೀಸರ ಗಮನಕ್ಕೆ ಬರಲೇ ಇಲ್ವಾ ಅಂಥೇಳಿ ಈಗ ವಿಚಾರಣೆಯನ್ನು ನಡೆಸಬೇಕು ಅಂತೇಳಿ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಿದಾರಂತೆ.